ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಒಂದು ಸಿಂಪಲಾಗಿ ರಾಗಿ ಲಡ್ಡು ಮಾಡೋಣ. ಅದು ಹೆಲ್ತಿಯಾಗಿರುತ್ತೆ, ಬಟ್ ಮಕ್ಕಳಿಗೆ ಕೂಡ ಚೆನ್ನಾಗಿರುತ್ತೆ, ಆರೋಗ್ಯವಾಗಿರ್ತಾರೆ ಮಕ್ಕಳು ತಿಂದರು. ಬಟ್ ಮಾಡೋ ವಿಧಾನ ನೋಡ್ಕೊಳ್ರಿ. ಸಿಂಪಲಾಗಿ ಒಂದು ರಾಗಿ ಲಡ್ಡು ಮಾಡೋಣ ಮನೆಯಲ್ಲೇ ಮಕ್ಕಳಿಗೋಸ್ಕರ ಅಂದ್ಕೊಂಡಿದ್ದೀನಿ. ಫಸ್ಟು ಒಂದು 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೋಬೇಕು. ತುಪ್ಪ ಬಿಸಿ ಆಗಿದ ತಕ್ಷಣ ಸ್ಟವ್ ಸ್ಲಿಮ್ಮಲ್ಲಿ ಇಡಬೇಕು. ಮೀಡಿಯಮಲ್ಲಿ ಸ್ಟವ್ ಸ್ಲಿಮ್ಮಲ್ಲಿ ಇರಬೇಕು. ರಾಗಿ ಲಡ್ಡು, ರಾಗಿ ಹಸಿಟ್ಟು ಇದೆಯಲ್ಲ, 1 ಕಪ್ಪಷ್ಟು ಹಾಕ್ಕೋತಾ ಇದ್ದೀನಿ ತುಪ್ಪದಲ್ಲಿ. ಒಂದು ಬಟ್ಲು, ನಮ್ಮ ಮನೆಯಲ್ಲಿರೋ ರಾಗಿ ಹಸಿಟ್ಟು ಬಟ್ಲು, ಒಂದು ಬಟ್ಲು ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕ್ಕೋಬೇಕು. ಫಸ್ಟು ತುಪ್ಪ ಹಾಕ್ಕೊಂಡು ರಾಗಿ ಹಸಿಟ್ಟು ಹಾಕ್ಕೋಬೇಕು. ನೋಡಿ ಫ್ರೆಂಡ್ಸ್, ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ತುಪ್ಪದ ಗಮ್ಮಲೆಲ್ಲ ಬರೋ ತನಕ ಘಮ ಎಲ್ಲ ರಾಗಿ ಹಸಿಟ್ಟು ಚೆನ್ನಾಗಿ ಇದಾಗಬೇಕು, ಆ ಥರ ಹುರ್ಕೋಬೇಕು. ತುಂಬ ಹೆಲ್ದಿಯಾಗಿರುತ್ತೆ, ಮಕ್ಕಳಿಗೆ ದೊಡ್ಡವರು ಕೂಡ ಹೆಲ್ದಿಯಾಗಿರುತ್ತೆ. ಇದು ರಾಗಿ ಲಡ್ಡು. ಗಟ್ಟಿಲ್ದಿರ ಚೆನ್ನಾಗಿ ಹುರ್ಕೋಬೇಕು. ಮಕ್ಕಳು ಬರ್ತಾನೆ, ಮನೆಗೆ ಬರ್ತಾನೆ, ಸ್ನ್ಯಾಕ್ಸ್ ಕೊಡು ಮಮ್ಮಿ ಅಂತ ಕೇಳ್ತಾರಲ್ಲ, ಸ್ಕೂಲಿಂದ ಬರ್ತಾನೆ, ಅವರು ಕೂಡ ಕೊಡೋದಕ್ಕೆ ಚೆನ್ನಾಗಿರುತ್ತೆ. ಈ ಥರ ಒಂದು ರೆಸಿಪಿ ಮಾಡಿಟ್ಕೊಂಡ್ರೆ, ಈ ಥರ ಒಂದು ಮಾಡಿಕೊಂಡ್ರೆ ಮಕ್ಕಳು ಕೂಡ ಚೆನ್ನಾಗಿರುತ್ತೆ, ದೊಡ್ಡವರು ಕೂಡ ಚೆನ್ನಾಗಿರುತ್ತೆ. ಅಂದರೆ ಹಸಿಟ್ಟು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಯೂಸ್ ಮಾಡಿಬಿಟ್ಟು ಇದು ಒಂದು 10-15 ಮಿನಿಟ್ಸು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ನೀವು ಇಲ್ದಿರ ಈ ಥರ ಗಂಟು ಇಲ್ದಿರ ಹುರ್ಕೋಬೇಕು. ನಾನು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರಿದಿದ್ದೀನಿ. ಇಟ್ಟು ಸ್ವಲ್ಪ ಆರೋದಕ್ಕೆ ಬಿಡೋಣ. ಸ್ವಲ್ಪ ಡ್ರೈ ನಾನು ಬಿಡಬೇಕು. ಬೆಲ್ಲದ ಪಾಕ ರೆಡಿ ಮಾಡ್ಕೊತೀನಿ. ಇದಕ್ಕೆ ಪಾಕ ಇಲ್ಲ, ಸ್ವಲ್ಪ ಬೆಲ್ಲದ ಸಿರಪ್ ಒಂಚೂರು ರೆಡಿ ಮಾಡ್ಕೊತೀನಿ. ಸಿರಪ್ ಈ ಥರ ಚೆನ್ನಾಗಿ ರೋಸ್ಟ್ ಆಗಿರಬೇಕು. ಮತ್ತು 5 ಮಿನಿಟ್ಸ್ ಡ್ರೈ ಆಗಾಗಿ ಬಿಟ್ಬಿಡ್ರಿ. ಸ್ವಲ್ಪ ಹೊತ್ತು ಆರ್ಕೊಂಡ್ಲಿ, ತಣ್ಣಗಾಗಿ. ಅಷ್ಟರಲ್ಲಿ ನಾವು ಬೆಲ್ಲದ ಪಾನಕ ಮಾಡ್ಕೊಬಂದ್ಬಿಡೋಣ. ಪಾಕ ಬೆಲ್ಲದ ರಾಗಿ, ಈ ಕಪ್ಪಲ್ಲಿ ರಾಗಿ ಹಸಿಟ್ಟು ತಗೊಂಡಿದ್ದೀನಿ, ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ಬೆಲ್ಲ ಹಾಕ್ತಾ ಇದ್ದೀನಿ ಒಂದು ಪಾತ್ರೆಗೆ. ಬೆಲ್ಲ ಒಂದು ಚಿಕ್ಕ ಗ್ಲಾಸಲ್ಲಿ ನೀರು ಇಟ್ಕೊಂಡು ಒಂದು ಸ್ವಲ್ಪ ಗ್ಲಾಸ್ ಬೆಲ್ಲ ಕರಗೋ ಅಷ್ಟು. ಸ್ಟವ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2-3 ಏಲಕ್ಕಿ ಚಚ್ಚಾಕೋತೀನಿ. ಫ್ಲೇವರ್ಗೆ ಚೆನ್ನಾಗಿರುತ್ತೆ, ಮಕ್ಕಳು ತಿನ್ಬೇಕಲ್ವಾ. ನೋಡಿ ಫ್ರೆಂಡ್ಸ್, 2-3 ಏಲಕ್ಕಿನ ಕುಟ್ಬಿಟ್ಟು ನುಣ್ಣಗೆ ಪುಡಿ ಮಾಡ್ಕೊಂಡು ಹಾಕ್ಕೋತೀನಿ. ಆಫ್ ಮಾಡ್ಕೊಂಡು ಚೆನ್ನಾಗಿ ಬೆಲ್ಲ ನೀರು ಬಿಡಬೇಕು. ಅದನ್ನು ಹೇಳ್ಬೇಡಿ ಸರಿಯಾಗಿ. ಪಾಕ ಬೆಲ್ಲ ಅದರಲ್ಲೇ ಏಲಕ್ಕಿ ಹಾಕ್ತಾಯಿದ್ದೀನಿ. ಇವಾಗ ನಾವು ಬೆಲ್ಲನ ಚೆನ್ನಾಗಿ ಪಾಕ ಬರೋ ತನಕ ಕದಲಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ನಾನು ಮನಿ ಪ್ಲ್ಯಾಂಟ್ ಒಂದು ಇಟ್ಟಿದ್ದೆ ಗ್ಲಾಸಲ್ಲಿ. ಎಷ್ಟು ಚೆನ್ನಾಗಿ ಬರ್ತಾ ಇದೆ ಮನಿ ಪ್ಲ್ಯಾಂಟ್. ಸ್ವಲ್ಪ ದಿವಸದಿಂದ ಇಟ್ಟಿದ್ದೆ, ರೂಟ್ಸ್ ಎಲ್ಲ ಚೆನ್ನಾಗಿ ಬಂದು ಮನಿ ಪ್ಲ್ಯಾಂಟ್ ಅಡುಗೆ ಮನೇಲಿ ಇಟ್ಟಿದ್ದೀನಿ. ನೋಡಿ ಕರೆಕ್ಟಾಗಿ ಇಟ್ಟಿದ್ದೀನಿ ಇಲ್ವಾ? ನೀವೇನಾದರೂ ಹೇಳಿ ತಪ್ಪಿದ್ರೆ ಅದರಲ್ಲಿ, ಇಲ್ಲ ಆ ಪ್ಲೇಸ್ ಸರಿ ಬಂದರೆ ಬೇರೆ ಪ್ಲೇಸ್ ಹೇಳಿ. ಇಟ್ಟಿದ್ದೀನಿ. ಈ ಬೆಲ್ಲನ ಚೆನ್ನಾಗಿ ಕದಿಸ್ಕೊತಾ ಇದ್ದೀನಿ. ಕುದಿಯಕ್ಕೆ ಬಿಡೋಣ ಒಂದು 10 ನಿಮಿಷ ಬೆಲ್ಲನ. ಆಫ್ ಮಾಡೋಣ.
ಥರ ಚೆನ್ನಾಗಿ ಕುದಿಬೇಕು, ಕರಗಬೇಕು. ಬೆಲ್ಲ ಪೂರ್ತಿ ಕರಗಿ ಒಂದು ಎಳೆ ಪಾಕ ತೊಗೋಬೇಕು. ಪಾಕ ತೊಗೊಂಡ್ರೆ ಕುದೀತಾ ಇದೆ. ಇನ್ನು ಬಂದಿಲ್ಲ ಇದು, ಒಂದೆಡೆ ಬರಬೇಕು. ಬಂದಿಲ್ಲ ನೋಡಿ, ಈ ಥರ ಅಂಟು ಬರಬೇಕು. ಅಂಟು ಬರ್ತಾ ಇಲ್ಲ. ಕಲ್ಕಿ ಈ ಥರ ನೋಡಿದಾಗ ಈ ಥರ ಬೆರಳು ಟಚ್ಚಾಗಿ ಒಂದೆಡೆ ಬರಬೇಕು. ಬರ್ತಾ ಇಲ್ಲ ನೋಡಿ ಫ್ರೆಂಡ್ಸ್, ಇನ್ನು ನೀರಾಗಿದೆ. ನಿಮ್ಗೆ ಅಷ್ಟು ಗೊತ್ತಾಗಿಲ್ಲ ಅಂದರೆ ಒಂದು ಪ್ಲೇಟಲ್ಲಿ ನೀರು ಇಟ್ಕೊಂಡ್ಬಿಟ್ಟು ಈ ಥರ ಚೆಕ್ ಮಾಡ್ಕೊಳ್ರಿ. ಬೆಲ್ಲ ಅಲ್ಲೇ ಪಾಕ ಬಂದಿದ್ರೆ ಹರಳಲ್ಲ. ಪಾಕ ಬಂದಿಲ್ವ ನೋಡಿ, ಬೆಲ್ಲ ನೀರಿಗೆ ಹಾಕಿದ ತಕ್ಷಣ ಅರಳ್ತಾ ಇದನ್ನ ಪಾಕ ಬರಬೇಕು. ಪಾಕ ಬಂದಿದೆ ನೋಡಿ, ಅರ್ಥ ಆಯ್ತಾ? ಈ ಥರ ಹೇಳಿದ್ರೆ ಈಗ ಬರ್ತಾ ಇದೆ ನೋಡಿ. ಸರಿ, ಇವಾಗ ಇದನ್ನು ನಾವು ಹಸಿಟ್ಟು ಫಸ್ಟೇ ಹುರ್ಕೊಂಡಿದ್ನಲ್ವ, ಅದ್ರಾಗ ಅಟ್ಕೋತಾ ಇದ್ದೀನಿ, ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕು ಚೆನ್ನಾಗಿ. ಇದೆಲ್ಲ ಚೆನ್ನಾಗಿ ಇರಿಬೇಕು ಬೆಲ್ಲ. ಚೆನ್ನಾಗಿ ಕಲಿಸ್ಮೇಲೆ ಸ್ವಲ್ಪ ಪಾಕ ತೆಗೆದಿಟ್ಕೊತೀನಿ. ಇದು ಸಾಕಾಗಿದೆ ಅನ್ಕೋತೀನಿ. ಜಾಸ್ತಿ ಪಾಕ ಮಾಡ್ಕೊಂಡಿದ್ದೀನಿ, ಬಟ್ ಸಾಕು ಇದಕ್ಕೆ. ಚೆನ್ನಾಗಿ ಕಲ್ತ್ಕೋಬೇಕು. ಈ ಥರ ಹಿಟ್ಟಿದೆಯಲ್ಲ, ಅದೆಲ್ಲ ಈ ಪಾಕದ ಜೊತೆ ಮಿಕ್ಸ್ ಆಗಬೇಕು. ಲೈಟಾಗಿ ಒಂಚೂರು ತುಪ್ಪ ಇನ್ನೊಂಚೂರು ಹಾಕೋಣ. ಇನ್ನೊಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋತಾ, ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋದು ಚೆನ್ನಾಗಿರುತ್ತೆ. ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬರುತ್ತೆ ಇಲ್ಲ ಗೊತ್ತಿಲ್ಲ, ಬಟ್ ಮಾಡ್ತಾಯಿದ್ದೀನಿ. ಮಾಡುವಾಗ ಈ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಏನಾದರೂ ತಪ್ಪಿದ್ರೆ ಇದರಲ್ಲಿ ತಿಳಿಸಿ. ಸ್ವಲ್ಪ ಎಲ್ಲ ಕಲುತ್ತೆ, ಇನ್ನೊಂಚೂರು ಹಾಕೋಣ. ನನಗೆ ಉಂಟೆ ಕಟ್ಟಲಿಕ್ಕೆ ಬರಬೇಕಲ್ವ. ಕಲಕಿದ್ದಾಯಿತು. ಈಗ ಬಿಸಿ ಇದ್ದ ಹಾಗೇನೆ ನೋಡಿ, ಒಂದು ತಟ್ಟೆ ಚೆನ್ನಾಗಿ ಕೈಯಲ್ಲಿ ಒಂದ್ಸಲಿ ಕಲಿಸ್ಕೊಳ್ಳೋಣ. ಹಸಿಟ್ಟೆಲ್ಲ ಈ ಪಾಕ ಇದೆಯಲ್ಲ ಅದ್ರಲ್ಲಿ ಮಿಶ್ರಣ ಆಗಬೇಕು. ಫುಲ್ಲು ಬಿಸಿ ಇದೆ, ಇನ್ನು ಕೈಯಲ್ಲಿ ಮುಟ್ಟಕ್ಕಾಗ್ತಾ ಇಲ್ಲ. ಕೈಯಲ್ಲಿ ಕಲಿಸೋಕ್ಕಾಗ್ತಾಯಿಲ್ಲ, ಬಿಸಿ ಇದೆ. ಹಿಟ್ಟಲ್ಲಿ ಜೊತೆ ಚೆನ್ನಾಗಿ ಹರಳ್ಕೋಬೇಕು. ನಮ್ಮ ಹಳ್ಳಿಗಳ ಕಡೆ ಇದು ಶಿವರಾತ್ರಿ ಟೈಮಲ್ಲಿ ಕೂಡ ಮಾಡ್ತಾರೆ, ಬಟ್ ಅದನ್ನು ರಾಗಿ ಹುರ್ಕೋತಾರೆ. ನಾನಿಲ್ಲಿ ರಾಗಿ ಹಸಿಟ್ಟು ಹುರ್ಕೊಂಡಿದ್ದೀನಿ ಅಷ್ಟೇ. ನಮ್ಮ ಹಳ್ಳಿಗಳ ಕಡೆ ಶಿವರಾತ್ರಿ ಹಬ್ಬದಲ್ಲಿ ಅಕ್ಕಿ ರಾಗಿ ಎಲ್ಲ ಹುರ್ಕೊಂಡು ಇಟ್ಕೊಂಡು ಅವರು ಯಾವಾಗ ಬೇಕಾಗ ನೀರು ಬೆಲ್ಲ ಹಾಕಿ ಕಲಿಸ್ಕೊಂಡು ತಿಂತಾರೆ. ಫ್ರೆಂಡ್ಸ್, ಈ ಥರ ಬಂದಿದೆ. ಒಂಚೂರು ಕೈಯನ್ನು ತ್ಯಾವ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್. ಈ ಥರ ಉಂಟೆಗಳು ಕಟ್ಕೋಬೇಕು. ಫ್ರೆಂಡ್ಸ್, ಇದು ಡ್ರೈ ಫ್ರೂಟ್ಸ್ ಒಂದು ಗೋಡಂಬಿ. ಇಲ್ಲ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಇದೆಯೋ ನಿಮ್ಮ ಮನೇಲಿ, ಅದು ಗೋಡಂಬಿ ಆಗಲಿ ಬಾದಾಮ್ ಆಗಲಿ, ಅದನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಅದ್ರ ಮೇಲೆ ಇಟ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಆರೋಗ್ಯ ಕೂಡ. ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ನನ್ನ ಮಗನಿಗೆ ಕೊಡ್ತಾ ಇದ್ದೀನಿ ಲಡ್ಡು. ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿ. ನಮ್ಮ ಚಾನಲ್ಲಿ ನಮ್ಮ ವೀಡಿಯೋದಲ್ಲಿ ಏನಾದ್ರು ತಪ್ಪಿದ್ರೆ ಕ್ಷಮಿಸಿ. ನಮ್ಮ ವೀಡಿಯೋ ಶೇರ್ ಮಾಡಿ, ಆದಷ್ಟು ಫಾಲೋ ಮಾಡಿ.
ಸಬ್ಸ್ಕ್ರೈಬ್ ಮಾಡಿ.